ಹಾಯ್, ಹಲೋ, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಹೆಲ್ಮೆಟ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾನೆ, ಹೆಲ್ಮೆಟ್ ಇದೇನೇನೆಲ್ಲ ಇಟ್ಕೊಂಡಿದ್ದಾನೆ ಅಂತ ಏನೋ ಅನ್ಕೋಬೇಡ್ರಿ. ಇವತ್ತು ಏನ್ ಮಾಡಕ್ ಹೊರಟಿದ್ದೀನಿ, ಏನ್ ತೋರ್ಸಕ್ ಹೊರಟಿದ್ದೀನಿ ಅದನ್ನ ಈಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಮೋಟೋ ಬ್ಲಾಗಿಂಗ್ ಸೆಟಪ್ ಯಾವ ತರ ಮಾಡೋದು, ಹೇಗೆ, ಅದಕ್ಕೆಲ್ಲ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಏನು ಬೇಕು ಅಂದರೆ ಫಸ್ಟು ಒಂದು ಗಾಡಿ, ಒಂದು ಟೂ ವೀಲರ್ ಗಾಡಿ. ನಿಮಗೆ ಟೂ ವೀಲರ್ ಗಾಡಿ ಯಾವುದನ್ನ ತಗೊಳ್ರಿ, ಅದೇ ಇದೆ ಅನ್ನೋದು ಏನೂ ಇಲ್ಲ, ನೀವು ಯಾವ್ದು ಬೇಕಾದ್ರೂ ತಗೋಬೋದು. ಗಾಡಿ ಬಗ್ಗೆ ಒಂದು ಚಕಾರ ಎತ್ತಂಗಿರೋದಿಲ್ಲ. ಸೆಕೆಂಡ್ ಒಂದು ಹೆಲ್ಮೆಟ್, ಇದು ತುಂಬಾ ಮುಖ್ಯ. ಹೆಲ್ಮೆಟ್ ಒಂದು ಚೆನ್ನಾಗಿರೋದು ತಗೊಳ್ಳಿ. ನೋಡಿ, ನಾನು ಬಂದು ಸ್ಟುಡ್ಸ್ ಹೆಲ್ಮೆಟ್ ತಗೊಂಡಿದ್ದೀನಿ. ಇದರ ಪ್ರೈಸ್ ಎಲ್ಲ ಏನೇನಾಗುತ್ತೆ ಎಷ್ಟಾಗುತ್ತೆ ಅಂತ ಹೇಳಿ ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಒಂದು ಹೆಲ್ಮೆಟ್, ಆಮೇಲೆ ನೋಡಿ ಇದು ಚಿನ್ ಮೌಂಟ್ ಇದೊಂದು ಬೇಕೇ ಬೇಕಿದು. ಇದಿಲ್ಲ ಅಂದ್ರೆ ನಾವು ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಮೋಟೋ ವ್ಲಾಗ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಕ್ಯಾಮ್ರಾ ಅದ್ರಾಗಿ ಶೂಟ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರೋ ಕ್ಯಾಮ್ರಾ ಯಾವುದು ಅಂದ್ರೆ DJI Action 3. ನೋಡ್ರಿ, ಇದೇ ನನ್ನ ಕ್ಯಾಮ್ರಾ. ಇದೆಲ್ಲ ಎಷ್ಟಾಗುತ್ತೆ, ಇದೇನು ಎತ್ತ ಅನ್ನೋದೆಲ್ಲ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸೆಟಪ್ ಯಾವ ತರ ಮಾಡ್ಕೊಳೋದು, ಸೆಟಪ್ ಯಾವ ತರ ಮಾಡ್ಕೋಬೇಕು ಏನು, ಅದ್ರ ಜೊತೆಗೆ ನೋಡಿ ಇನ್ನೊಂದು ಹೇಳೋದು ಮರ್ತಿದ್ದೆ. ಇದು ಒಂದು ಮುಖ್ಯ. ನೋಡ್ರಿ, ನಾವು DJI Action 3 Osmo Action 3 ಕ್ಯಾಮ್ರಾ ತಗೊಂಡಿದೀವಿ ಅಂದ್ರೆ ಅದಕ್ಕೆ ಸಿ ಟೈಪ್ದು ಪಿನ್ ಬೇಕು. ಇದು ಮೈಕ್, ರಿಕ್ವೈರ್ಡ್ ಮೈಕ್ ಇದು. ಸೊ ಈಗ ಏನ್ ಮಾಡಬೇಕು ಅಂದ್ರೆ ಹೆಲ್ಮೆಟ್ ಆಯ್ತು, ಚಿನ್ ಮೌಂಟ್ ಆಯ್ತು, ಹಾಗೆ ಮೈಕ್ ಆಯ್ತು. ಈ ಮೈಕಿಂದ ಒಂದು ಹೇಳ್ಬಿಡ್ತೀನಿ. ಮೈಕು ನಾವು ಇದು ತಗೊಂಡ್ರೆ ಯಾವುದು ಏನಂತಾರೆ, ಗೋಪ್ರೋ ಏನಾದ್ರು ತಗೊಂಡ್ರೆ ಗೋಪ್ರೋಗೆ ಉಲಾನ್ಜಿ ಕೇಸ್ ಅಂತ ಬರ್ತಿದೆ, ಕೇಸ್ ಒಂದು ತಗೋಬೇಕಾಗುತ್ತೆ. ಆಮೇಲೆ ಆಡಿಯೋ ಅಡಾಪ್ಟರ್ ಒಂದು ಬೇಕಾಗುತ್ತೆ, ಅದೊಂದು ತಗೋಬೇಕಾಗುತ್ತೆ. ಆಮೇಲೆ ನೀವು ಮೈಕ್ ತಗೋಬೇಕು. ಅದಕ್ಕೆಲ್ಲ ಬಜೆಟ್ ಏನಿಲ್ಲ ಅಂದ್ರೂ ಒಂದು ಕ್ಯಾಮ್ರಾನೇ ಬಂದು 27,000 ರೂಪಾಯಿ ಆಗುತ್ತೆ. ನಾವೇನು ಆಕ್ಷನ್ 10 ಇರ್ಬೋದು, 9 ಇಲ್ಲ 11 ಇರಬೇಕು, 27,000 ಇದೆ. ಅದು ಏನು ಬರೀ ಒಂದು ಕ್ಯಾಮ್ರಾ, ಮಾಮೂಲಿ ಬ್ಯಾಟ್ರಿ ಇದ್ದೇ ಇರುತ್ತೆ, ಅದೊಂದು ಓಕೆ. ಇನ್ನು ಅದು ಬಿಟ್ರೆ ಬೇರೆ ಇನ್ನೇನು ಇರೋದಿಲ್ಲ. ಅಷ್ಟಕ್ಕೇನೆ ನಾವು 27,500 ರೂಪಾಯಿ ಕೊಡಬೇಕಾಗುತ್ತೆ. ಸೊ ನಾವು ಇವಾಗ ನಾನು ತಗೊಂಡಿರೋ ಕ್ಯಾಮ್ರಾ ಎಷ್ಟು ಗೊತ್ತಾ, ನೆಕ್ಸ್ಟ್ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಈ ಕ್ಯಾಮ್ರಾಗೆ ಆಕ್ಷನ್ 3 DJI Osmo Action 3 ಕ್ಯಾಮ್ರಾಗೆ ನಿಮ್ಗೇನು ಅಷ್ಟೊಂದಿಲ್ಲ, ಅವಾಗೆಲ್ಲ ಹೇಳಿದ್ನಲ್ಲ ಅದೆಲ್ಲ ಏನೂ ಬೇಕಾಗಿಲ್ಲ. ಜಸ್ಟ್ ಕ್ಯಾಮ್ರಾ ಇಷ್ಟೇ ಬೇಕಾಗಿರೋದು. ಇಷ್ಟು ಬಿಟ್ರೆ ಬೇರೆ ಏನೇನು ಬೇಕಾಗಿಲ್ಲ, ಆರಾಮಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಗೊತ್ತಾಯ್ತಾ? ಇದು ಬಂದು ಈಗ ಯಾವ ತರ ಸೆಟಪ್ ಮಾಡಬೇಕು ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲನೇದಾಗಿ ಹೆಲ್ಮೆಟ್ಟು, ಎರಡನೇದಾಗಿ ಚಿನ್ ಮೌಂಟು, ಮೂರನೇದು ಮೈಕ್. ಓಕೆ, ಒಂದೊಂದಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಹೆಲ್ಮೆಟ್ಗೆ ಮೌಂಟ್ ಮಾಡೋದಕ್ಕೆ, ಚಿನ್ ಮೌಂಟ್ ಮಾಡೋದಕ್ಕೆ ತಗೋತೀನಿ. ಇದೇನಿಲ್ಲ, ಜಸ್ಟ್ ಲಾಕ್ ಸಿಸ್ಟಮ್ ಅಷ್ಟೇ. ನಾವು ಇದಿದೆಯಲ್ಲ, ಇದಕ್ಕೆ ನಾವು ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡ್ಕೋಬಹುದು. ಬಟ್ ಆ ಪರ್ಮನೆಂಟ್ ಫಿಕ್ಸ್ ಮಾಡ್ಕೊಂಡ್ರೆ ಹೆಲ್ಮೆಟ್ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ನಾವು ಅದು ಬಿಟ್ಟು ಬರೀ ಮೋಟೋ ವ್ಲಾಗಿಂಗ್ ಬಿಟ್ಟು ಬೇರೆ ಏನಕ್ಕಾನ ಹಾಕೊಂಡು ಹೋಗ್ಬೇಕು ಅಂದಾಗ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಂಗಾಗಿ ನಾನೇನ್ ಮಾಡಿದ್ದೀನಿ, ಚಿನ್ ಮೌಂಟ್ ಯೂಸ್ ಮಾಡ್ತಾ ಇದ್ದೀನಿ. ಚಿನ್ ಮೌಂಟ್ ಜಸ್ಟ್ ಏನಿಲ್ಲ, ಹೀಗೆ ಲಾಕ್ ಮಾಡಿಕೊಂಡು ಮಾಡಿದ್ರೆ ಮುಗೀತು. ನೋಡ್ರಿ, ಹೀಗೆ ಕಾಣಿಸಿದ್ಯಾ? ನೋಡ್ರಿ, ಈ ತರ ಹೀಗೆ ಲಾಕ್ ಮಾಡಿಕೊಂಡು ಜಸ್ಟ್ ಇದನ್ನ ಹಿಂಗ್ ಮಾಡಿದ್ರೆ ಮುಗೀತು.
ಇಷ್ಟ. ಇದನ್ನ ಎರಡು ಸೈಡು ಮಾಡ್ಕೊಂಡು ನೀಟಾಗಿ ಇಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಫ್ರಂಟ್ ಸೈಡ್ ಇಲ್ಲಿಗೆ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಯಾವುದು ತಲೆನೋವಿರಲ್ಲ, ತೊಂದರೆ ಇರೋದಿಲ್ಲ. ಇನ್ನೊಂದು, ಇದನ್ನ ಏನಾದ್ರು ಬಿದೋಗೋದಾಗ್ಲಿ ಕಿತ್ತೋಗೋದಾಗ್ಲಿ ಆ ಥರ ಅಲ್ಲಿ ಏನೂ ಆಗೋದಿಲ್ಲ. ಜಸ್ಟ್ ಆರಾಮಾಗೆ ನಂಬಿಕೆಯಿಂದ ಯೂಸ್ ಮಾಡ್ಬೋದು ಇವನ್ನ. ನಮ್ಗೆ ಅದು ಪರ್ಮನೆಂಟ್ ಆಗಿ ತಗೊಂತೀವಲ್ಲ, ಅದರಲ್ಲಿ ಏನಾದ್ರೂ ನಮ್ಗೆ ಏನು ಗೊತ್ತೇ ಆಗಲ್ಲ. ಯಾಕೆಂದ್ರೆ ಅಕಸ್ಮಾತ್ ಏನಾರ ಬಿತ್ತು ಹೋಯ್ತು ಅಂದ್ರೆ ಹೋದಂಗೆ ಹೋದಂಗೆ ಅಷ್ಟೇ. ಬಟ್ ಇದರಲ್ಲಿ ಆ ಥರ ಇಲ್ಲ. ಇದರಲ್ಲಿ ನೀಟಾಗಿದೆ. ನೀಟಾಗಿ ನಾವು ಎಷ್ಟಕ್ಕೆ ಬೇಕೋ ಅಷ್ಟು ಎಳ್ಕೊಂಡು ನೀಟಾಗಿ ಟೈಟಾಗಿ ಫಿಟ್ ಮಾಡ್ಕೊಂಬಿಟ್ರೆ ಯಾವುದು ತಲೆನೋವಿರೋದಿಲ್ಲ. ನೋಡ್ರಿ, ನಾವು ನೀಟಾಗಿ ಟೈಟಾಗಿ ಫಿಟ್ ಮಾಡ್ಕೊಂಬಿಟ್ರೆ ತಲೆನೋವಿಲ್ಲ. ನೋಡ್ರಿ, ಮುಗೀತ ಅಷ್ಟೇ. ನಾವು ಬೇಕಾದಾಗ ಅನ್ಲಾಕ್ ಮಾಡ್ಕೋಬೋದು, ಬ್ಯಾಡ್ದಿದ್ದಾಗ ತೆಗೆದು ಸೈಡ್ಗೆ ಇಡ್ಬೋದು. ಈಗ ಇದಾಯ್ತು. ನೆಕ್ಸ್ಟ್ ಪ್ರೋಸೆಸ್ ಏನ್ ಮಾಡಬೇಕು ಅಂದ್ರೆ ಇದು ತಗೋಬೇಕು, ಮೈಕ್. ಇದಂತೂ ಇದನ್ನ ಫಿಟ್ ಮಾಡೋದಕ್ಕೆ ಒಳ್ಳೆ ಕ್ಯಾಮ್ರಾನೇ, ಒಳ್ಳೆ ಹೆಲ್ಮೆಟ್ ಇರಬೇಕು. ಹೆಲ್ಮೆಟ್ ನೀವು ಎಂತೆಂಥರ ತಗೊಂಡ್ರೆ ಅದ್ರಾಗೆ ಸ್ಪೇಸ್ ಇರೋದಿಲ್ಲ ನೀಟಾಗಿ ಇಡೋದಕ್ಕೆ. ಅದು ತುರ್ಕಿ ಬರ್ಕಿ ಏನೇನೋ ಮಾಡಿ ಎಲ್ಲ ಸರ್ಕಸ್ ಮಾಡ್ಬೇಕಾಗುತ್ತೆ. ಸೊ ಇದೇಂಗಿದೆ ಅಂದ್ರೆ ಸ್ವಲ್ಪ ತಗೊಂತೀರಾ, ಒಂದು 2,000 ರಿಂದ 3,000 ಒಂದು ರೇಂಜಿಗೆ ತಗೊಂಡ್ರು ಸಾಕು ಹೆಲ್ಮೆಟ್. ಅದು ನಾವು ಯಾವ ತರ ಯೂಸ್ ಮಾಡ್ತೀವಿ, ಏನ್ ಲಾಂಗ್ ರೈಡ್ ಯೂಸ್ ಮಾಡ್ತೀವ ಅದೆಲ್ಲ ನೋಡ್ಕೋಬೇಕಲ್ವಾ. ನಿಮ್ಮ ಹತ್ರ ಗಾಡಿ ಯಾವ್ದಿದೆ, ನಾವು ಏನು ನಮ್ಮ ಪರ್ಪಸ್ ಏನು ಅದೆಲ್ಲ ನೋಡ್ಕೋಬೇಕಲ್ವಾ. ಸೊ ಹಂಗಾಗಿ ನನ್ಗೇನು, ನನ್ನ ಹತ್ರ ಇರೋದು NS 200. ಸೊ ನನಗೆ ಸಾಕಿಷ್ಟ. ನನಗೆ ಜಸ್ಟ್ ಇದೇನಿದೆ ಅಂದ್ರೆ ನೋಡ್ರಿ, ಇಲ್ಲಿ ಕಾಣಿಸಿದ್ಯಾ? ಇಲ್ಲಿ ಕಾಣಿಸಿಲ್ಲ ಅಂದ್ರೆ ಒಂದು ನಿಮಿಷ ನೋಡ್ರಿ, ಇದಿದೆಯಲ್ಲ, ಇದು ಜಸ್ಟ್ ಈ ವೈರ್ನೆಲ್ಲ ನನಗೆ ಎಷ್ಟು ಬೇಕು, ನನಗೆ ಮೈಕ್ ಒಂದು ಇಷ್ಟು ಉದ್ದ ಇದ್ರೆ ಸಾಕು. ನನಗೆ ಲಾಸ್ಟ್ ಕನೆಕ್ಟ್ ಮಾಡೋದಕ್ಕೆ ಇಷ್ಟುದ್ದ ವೈರ್ ಇದ್ರೆ ಸಾಕು. ನನಗೆ ಮುಂದೆಗಡೆ ಇಷ್ಟು, ಹಿಂದೆಗಡೆ ಇಷ್ಟಿದ್ರೆ ಸಾಕು. ನನಗೆ ನೀವೆಲ್ಲ ಏನು ಬೇಡ, ಅವಶ್ಯಕತೆ ಇಲ್ಲ. ಇದನ್ನ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಜಸ್ಟ್ ಏನಿಲ್ಲ, ಈಸಿ ಟೆಕ್ನಿಕ್. ನನಗೆ ಬೇಕಾಗಿರೋದು ಇದಿಷ್ಟು ಅಲ್ವಾ. ನೋಡ್ರಿ, ಈಗ ನಾನು ತಿಳಿಸ್ಕೊಡ್ತೇನೆ. ಇದಿದೆಯಲ್ಲ, ಇಲ್ಲಿಗೆ ಒತ್ಕೊಳತ್ತೆ. ಹಿಂಗೆ ಒಂದ್ ಸೈಡಿಂದ ಏನ್ ಮಾಡ್ತೀನಿ, ಈ ಸೈಡ್ದು ಓಪನ್ ಮಾಡ್ತೀನಿ. ಇದು ಓಪನ್ ಮಾಡಿ ಇಲ್ಲಿ ಫುಲ್ ಖಾಲಿ ಜಾಗ ಇದೆ ನೋಡ್ರಿ. ಇಲ್ಲಿ ಕಾಣಿಸಿದ್ಯಾ? ಇಲ್ಲಿ ಫುಲ್ಲು ಖಾಲಿ ಜಾಗ ಇದೆ. ಈ ಜಾಗದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನನಗೆ ಇದು ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಂಗೆ ಬಿಟ್ಕೊಂತೀನಿ ಕ್ಯಾಮ್ರಾ ಕನೆಕ್ಟ್ ಮಾಡೋದಕ್ಕೆ. ಇದನ್ನ ಟೋಟಲ್ ಇಷ್ಟು ಏನಿದೆ ನೀಟಾಗಿ ಮಡಿಸ್ತೀನಿ. ಇದನ್ನ ನೀಟಾಗಿ ಮಡಚಿ, ನೀಟಾಗಿ ಈ ತರ ಮಡಚಿ ಇದನ್ನ ಈ ಕಡೆ ಹಾಕ್ತೀನಿ. ಹಿಂಗೆ ಈ ತರ ಹಾಕಿ ಜಸ್ಟ್ ಇದನ್ನ ಒಂದು ಸೌಂಡ್ ಬರ್ತಿದೆ, ಟಪ್ ಅಂತ ಒಂದು ಸೌಂಡ್ ಬರ್ತಿದೆ. ಆ ಸೌಂಡ್ ಬಂತು ಅಂದ್ರೆ ಕೆಲಸ ಆಯ್ತು ಅಂತ. ಸೊ ಈಗ ಒಳಗಡೆ ಎಲ್ಲ ಹಾಕಿದ್ದೀನಿ. ಅದು ನೋಡ್ಕೊಂಡು ಕರೆಕ್ಟಾಗಿ ಕುಣಿಸಿ ಮಾಡ್ಬೇಕದು. ತುಂಬಾ ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕು, ಇಲ್ಲಾಂದ್ರೆ ವೈರ್ಗಳು ಕಟ್ ಆಗ್ಬಿಡ್ತವೆ. ಒಂದು ನಿಮಿಷ ಇಲ್ಲಿ ನೋಡ್ಕೊಂತೀನಿ. ಒಂದು ಸೌಂಡ್ ಬಂತು, ಮೂರಿದೆ, ಮೂರರಲ್ಲಿ ಒಂದು ಸೌಂಡ್ ಬಂತು. ಇನ್ನೊಂದು ನನಗೆ ಕ್ಯಾಮ್ರಾಗೆ ಎಷ್ಟು ಬೇಕು ಇಷ್ಟು ಬೇಕು. ನೆಕ್ಸ್ಟ್ ಹಿಂಗೆ ಇಲ್ಲಿ ಕ್ಯಾಮ್ರಾ ಇಲ್ಲಿ ಬರ್ತಿದೆ ಅಂದ್ರೆ ಇಲ್ಲಿ ಕನೆಕ್ಟ್ ಮಾಡಕ್ ನಮ್ಗೆ ವೈರ್ ಇಷ್ಟು ಬೇಕು. ಆಮೇಲೆ ಬೇಕಾದ್ರೆ ಎಷ್ಟು ಬೇಕೋ ಹೆಚ್ಚು ಕಡಿಮೆ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಮೈಕ್ ಬಂದು ಕರೆಕ್ಟಾಗಿ ಬಾಯ್ ಹತ್ರ ಇಲ್ಲಿಗೆ ಬರ್ಬೇಕು. ನಮಗೆ ಇಲ್ಲಿ ಕರೆಕ್ಟಾಗಿ ಬಂದ್ರೆ ನಾವೇನು ಮಾತಾಡ್ತೀವಿ ನೀಟಾಗಿ ವಾಯ್ಸ್ ರೆಕಾರ್ಡ್ ಆಗುತ್ತೆ, ಇಲ್ಲ ಅಂದ್ರೆ ಕಷ್ಟ. ಸೊ ಹಂಗಾಗಿ ಏನ್ ಮಾಡ್ತೀನಿ,
ಇದನ್ನ ಬಾಯಿ ಹತ್ರ ಬರುವಂಗೆ ಹತ್ರಕ್ಕೆ ಬರುವಂಗೆ ಇಟ್ಕೊಂತೀನಿ. ಆಮೇಲೆ ನಾವು ಈಗ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಈಗ ಮುಗೀತು. ಸೊ ಟೋಟಲಿ ಮೋಟೋ ಬ್ಲಾಗಿಂಗ್ ಸೆಟಪ್ ಮುಗೀತು. ಇನ್ನೊಂದು ಏನಂದ್ರೆ ಅದೇ ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಅದನ್ನು ತೋರಿಸ್ತೀನಿ ನಿಮಗೆ, ಇಲ್ಲ ಅಂತೆಲ್ಲ ಅದನ್ನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇಷ್ಟೇ ಸೆಟಪ್. ಇದು ನಮ್ಮ ಕ್ಯಾಮ್ರಾಗೆ ಜಸ್ಟ್ ಕನೆಕ್ಟ್, ಪ್ಲಗ್ ಅಂಡ್ ಪ್ಲೇ ಅಷ್ಟೇ, ಇನ್ನೇನಿಲ್ಲ. ನಾವು ಅದೇ ಏನಾರ ಗೋಪುರನ ತಗೊಂಡ್ವಿ ಅಂದ್ರೆ ಅದಕ್ಕೆ ಇನ್ನೊಂದು ಮತ್ತೊಂದು ಅವೆಲ್ಲ ತಲೆನೋವು. ಅವೆಲ್ಲ ಯಾಕೆ ಬೇಕು? ಜಸ್ಟ್ ನಮಗೆ ಈ ಕ್ಯಾಮ್ರಾ ಇದ್ರೆ ಸಾಕು. ಈಗ ಒಂದೊಂದಕ್ಕೆ ಎಷ್ಟೆಷ್ಟಾಯಿತು ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲನೇದು ಹೆಲ್ಮೆಟ್, ಎರಡನೇದು ಮೈಕು, ಮೂರನೇದು ಚಿನ್ ಮೌಂಟು, ಕೊನೆಯದು ಕ್ಯಾಮ್ರಾ. DJI Action 3 ಕ್ಯಾಮ್ರಾ ನನಗೆ ಎಷ್ಟು ಬಿತ್ತು ಅಂದರೆ 22,900 ರೂಪಾಯಿ ಬಿತ್ತು. ನನಗೆ 100 ರೂಪಾಯಿ, 23,000 ರೂಪಾಯಿಗೆ 100 ರೂಪಾಯಿ ಕಡಿಮೆ ಅಷ್ಟೆ. ಇದು DJI Action 3 ಕ್ಯಾಮ್ರಾ. ಇದರಲ್ಲಿ ಒಂದು ಬ್ಯಾಟ್ರಿ ಕೊಡ್ತಾರೆ, ಈ ಥರದೊಂದು ಕೇಸ್ ಕೊಡ್ತಾರೆ, ಒಂದು ಕ್ಯಾಮ್ರಾ ಕೊಡ್ತಾನೆ, ಒಂದು ಬ್ಯಾಟ್ರಿ ಕೊಡ್ತಾನೆ. ಆಮೇಲೆ ಹೆಲ್ಮೆಟ್ ಬಂದು 2,400 ರೂಪಾಯಿ ಹೆಲ್ಮೆಟ್ ಆಯಿತು. ನಮಗೆ ಚಿನ್ ಮೌಂಟ್ ಎಷ್ಟಾಯಿತು ಅಂದರೆ 300 ರೂಪಾಯಿ ಆಗುತ್ತೆ. ಇನ್ನೂ ಕಾಸ್ಟ್ಲಿದು ಬರ್ತಿದೆ, ನಮ್ಗೆ ಸಾಕು, ಇಷ್ಟಿದ್ರೆ ಸಾಕು. ಸೊ ನಮಗೆ 300 ರೂಪಾಯಿ ಚಿನ್ ಮೌಂಟ್ ಆಯಿತು. ಇನ್ನು ಇದಿದೆಯಲ್ಲ ಮೈಕು ನನಗೆ 1,678 ರೂಪಾಯಿ ಬಂತು. ಸೊ ನಿಮಗೆ ಇದೆಲ್ಲ ಲಿಂಕು ನಿಮಗೆ ಅಲ್ಲಿ ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಮರಿಬೇಡಿ ನಮ್ಮಂಥವ್ರನ್ನ, ಕನ್ನಡಿಗರನ್ನ ಬೆಳೆಸಿ. ಗೋಪ್ರೋಲ್ಲಾದರೆ ಇಷ್ಟನ್ನು ಮಾಡೋದಕ್ಕೇನೆ ಅದು ಬ್ಯಾಟ್ರಿ ಪ್ಯಾಕಪ್ ಸ್ವಲ್ಪ ಕಡಿಮೆ ಅನ್ಕೊಂತೀನಿ ಗೋಪ್ರೋದಲ್ಲಿ. ಬಟ್ ಇದು 1 ಅವರ್ ಬರ್ತಿತ್ತು ನನಗೆ. 1 ಅವರ್ ಆರಾಮಾಗಿ ಬರ್ತಿತ್ತು. 1 ಅವರ್ ಜಸ್ಟ್ ಈ ಥರ ತೆಗಿಬೇಕು ನೋಡ್ರಿ. ಈಗ ಕ್ಯಾಮ್ರಾ ತಗೋತೀನಿ. ನೆಕ್ಸ್ಟ್ ನಾನು ಇದನ್ನ ಮೊಬೈಲಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಯಾಕಂದ್ರೆ ಕ್ಯಾಮ್ರಾ ಫಿಟ್ ಮಾಡಬೇಕು. ಆಮೇಲೆ ನೋಡಿ, ಈಗ ನಾನು ಬಂದೆ, ಇದೇ ಕ್ಯಾಮ್ರಾದಲ್ಲೇ ನಾನು ಶೂಟ್ ಮಾಡೋದು. ನಿಮ್ಗೆ ತೋರಿಸಿದ್ನಲ್ಲ ಬಾಕ್ಸು, ಆ ಬಾಕ್ಸಲ್ಲಿರೋದು ಕ್ಯಾಮ್ರಾ ಇದೇನೇನೆ. ಇದು ನನಗೆ 23,000 ರೂಪಾಯಿ ಬಿತ್ತು. 20,000ಕ್ಕೆ 100 ರೂಪಾಯಿ ಏನೋ ಕಡಿಮೆ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ನೋಡಿ, ಹೀಗೆ ಇದನ್ನು ತೊಗೊತೀನಿ. ನೋಡ್ರಿ, ಇಲ್ಲಿ ಮ್ಯಾಗ್ನೆಟ್ ಇರ್ತದೆ. ಇದು ಒಂದು ಮ್ಯಾಗ್ನೆಟು ಮತ್ತು ಲಾಕಿಂಗ್ ಸಿಸ್ಟಮ್ ಇರ್ತಿದೆ. ಇದು ಲಾಕ್ ಹೇಗಾಗುತ್ತೆ ಅಂದರೆ, ಇದು ಮ್ಯಾಗ್ನೆಟ್ಗೆ ಹಿಂಗೆ ಹೋಗಿ ಕಚ್ಕೊತಿದ್ದಂಗೆ ಈ ಥರ 2 ಕ್ಲಿಪ್ ಬರುತ್ತೆ, ಹಿಂಗೆ ಲಾಕ್ ಆಗುತ್ತೆ. ಆಗ ನಾವು ಎಷ್ಟೇ ಅಲ್ಲಾಡಿದ್ರೂ ಒಂದು ಚೂರು ಅಲ್ಲಾಡೋದಿಲ್ಲ. ಕ್ಯಾಮ್ರಾ ಅಂತೂ ಪರ್ಫೆಕ್ಟಾಗಿ ಕುತ್ಕೊಳತ್ತಿದ್ದು ನೋಡಿ. ಅಷ್ಟೇ, ಕುತ್ಕೊಂಡ್ಬಿಡ್ತೀವಿ. ಇದು ನಾವು ಏನೇ ಮಾಡಿದ್ರು ಅಲ್ಲಾಡೋದಿಲ್ಲ. ನಾವು ಇಲ್ಲಿರೋ ಲಾಕಿಂಗ್ ಸಿಸ್ಟಮ್ನ ಹೀಗೆ ಪ್ರೆಸ್ ಮಾಡಿ ಇದನ್ನ ಕ್ಯಾಮ್ರಾ ಮೇಲೆ ತೆಗೆದ್ರೆ ಮಾತ್ರನೇ ಬರೋದು. ನೋಡ್ರಿ, ಅದ್ರದ್ದು ಕೇಸು, ಈ ಕೇಸಲ್ಲೂ ಅಷ್ಟೇ ಇಲ್ಲೊಂದು ಮ್ಯಾಗ್ನೆಟ್ ಇರುತ್ತೆ. ಇದು ಒಂದು ಮ್ಯಾಗ್ನೆಟು, ಮತ್ತು ಇಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆ. ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಇದು ನಿಮಗೆ ಲಾಕಿಂಗ್ ಸಿಸ್ಟಮ್ ಸಿಗುತ್ತೆ. ಸೊ ಹಂಗಾಗಿ ನಾನು ಪ್ರಿಫರ್ ಏನು ಮಾಡ್ತೀನಿ ಅಂದರೆ, ಬಿಗಿನರ್ಸ್ಗೆ ಯಾರೇ ಬಂಡವಾಳ ಹಾಕೊಂಡಿದ್ರು ನೋಡ್ರಿ, ನಿಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೆ, ನಿಮ್ಮ ಬಜೆಟ್ ಏನಿರುತ್ತೆ ಅದು ನೋಡಿಕೊಂಡು ಆದಷ್ಟು ಬಿಗಿನರ್ಸು ಗೋಪ್ರೋ ಅಂಥವೆಲ್ಲ ಹೋದರೆ ನೀವು ಲೆಕ್ಕಕ್ಕೆ ಇಷ್ಟು ಪೂರ್ತಿ ಸೆಟ್ ಮಾಡೋದಕ್ಕೇನೆ ಕಡಿಮೆ ಅಂದ್ರೂ ಒಂದು 30,000 ರಿಂದ 40,000 ರೂಪಾಯಿ ಬೀಳುತ್ತೆ. ಸೊ ಹಂಗಾಗಿ ನಾನು ಪ್ರಿಫರ್ ಏನು ಮಾಡ್ತೀನಿ ಅಂದರೆ DJI Action 3 ತೊಗೊಂಬಿಡಿ, ಬೆಸ್ಟು. ಈಗ 4, 5 ಎಲ್ಲ ಬಿಟ್ಟಿದ್ದಾರಂತೆ. 4 ಇದೆ. 4 ನಾನು ತೊಗೊಂಡೋಗೆ 4 ಇತ್ತು. 4 ಸ್ವಲ್ಪ ಕಾಸ್ಟ್ ಆಗೋದು, ನನ್ನ ಬಜೆಟ್ಗೆ ಸಾಕಾಗಿತ್ತು ನನಗೆ. ಸೊ ಹಂಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಮತ್ತು ಹಾಗೆ ನಾನು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀನಲ್ಲ, ಇದ್ರದ್ದು ಸ್ಪೆಸಿಫಿಕೇಶನ್ಸ್ ಏನು ಅನ್ನೋದು ಏನಾದರೂ ಕೇಳಂಗಿದ್ರೆ ಕೆಳಗಡೆ ಕಾಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಪೂರ್ತಿ ತಿಳಿಸ್ಕೊಡ್ತೀನಿ. ಮತ್ತು ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ನನ್ನ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೋಟೋ ಬ್ಲಾಗಿಂಗು ಮಾಡೋದು ನಿಮಗೆ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಹೀಗೆ ನೋಡಿ ಸಪೋರ್ಟ್ ಮಾಡಿ. ನನ್ನ KR ಮಾರ್ಕೆಟ್ದು ವಿಡಿಯೋ ಚೆನ್ನಾಗಿ ಓಡ್ತು. ಸೊ ಹಾಗಾಗಿ ಸಖತ್ ಖುಷಿ ಆಯಿತು.
ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದೆ ಒಳ್ಳೊಳ್ಳೆ ಪ್ಲೇಸಸ್ ತೋರ್ಸೋದಕ್ಕೆ ನಮಗೂ ಒಂದು ಖುಷಿ ಆಗುತ್ತೆ. ಸೊ ಇದೊಂದು ರಿಕ್ವೆಸ್ಟ್, ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗೆ ಹೀಗೇನೇನೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.